ಜೀವ ನಮ್ ಜೀವ. ಗೈಸ್ ಇವಾಗ ಇಬ್ರು ಊಟ ಮಾಡ್ತೇವೆ, ಊಟ ಮುಗಿಸ್ಕೊಂಡು ಮೂವಿಗೆ ಹೋಗ್ಬೇಕು. ಊಟ ಮಾರಿಯಾಗೆ ನೀವೇ ಏನ್ ತಿಂದೆ? ಆಳ್ ಅಗ್ಲಲ್ಲೇ ಈ ತರ ನನ್ ಮಿಸ್ಸಸ್ ಮೇಲೆ ಕೂತಿದೆಯಲ್ಲ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಇವಾಗ ಮೈಸೂರಿಗೆ ಹೋಗ್ತಾವನಿ, ನಾವು ಕಾರ್ ತಗೋತಾವೆ, ಎಲ್ಲ ಅದಕ್ಕೆ ಅಗ್ರಿಮೆಂಟ್ ಮಾಡಿಸ್ಬೇಕು. ಅದಕ್ಕೋಸ್ಕರ ನಮ್ಮ ಅಪ್ಪನ ಕರ್ಕೊ ಹೋಗ್ಬೇಕು. ಈ ಲೋಪರ್ ನನ್ನ ಮಗ ಯಾರಂತ ಗೊತ್ತಲ್ಲ ನಿಮ್ಗೆ, ಅಪ್ಪ ನನ್ನ ಕಿರಿ ಮಗ. ಇವನು ಈ ಬೈಕ್ ಎತ್ಕೊತಾನೆ, ನಾನು ಈ ಬೈಕ್ ಎತ್ಕೊತೀನಿ. ಈ ಬೈಕ್ನ ಸರ್ವಿಸ್ಗೆ ಬಿಡ್ಬೇಕು, ಈ ಬೈಕ್ನ ಅಲ್ಲಿಂದ ತಗೊಬರ್ಬೇಕಷ್ಟೇ. ಸರ್ವಿಸ್ಗೆ ಬಿಟ್ಟಾದ್ಮೇಲೆ ನನ್ನ ಓಡಾಡೋಕ್ಕೆಲ್ಲ ಬೇಕಲ್ಲ, ಸೊ ಅದಕ್ಕೆ ಆ ಬೈಕು ಇವಾಗ ಸರ್ವಿಸ್ಗೆ ಸಿಕ್ಕಾಪಟ್ಟೆ ಅರ್ಜೆಂಟ್ ಅಲ್ಲ ಅವನಿ. ಗೈಸ್ ಇವಾಗ ನಮ್ಮ ಕರ್ಗಿನ ಶೋರೂಮಿಗೆ ಬಿಡಬೇಕಾಗಿತ್ತು ಸರ್ವಿಸ್ಗೆ, ಅದಕ್ಕೆ ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ ಬಂದವನಿ. ನಮ್ಮ ಕರ್ಗಿನ ಇವಾಗ ಸರ್ವಿಸ್ಗೆ ಬಿಟ್ಬಿಟ್ಟು ನಮ್ಮ ಅಪ್ಪನ ಕರ್ಕೊಂಡು ಅಲ್ಲಿಂದ ಅಗ್ರಿಮೆಂಟ್ಗೆ ಹೋಗ್ಬೇಕು, ಕಾರ್ ಅಗ್ರಿಮೆಂಟ್ಗೆ. ಇವಾಗ ಬಿಟ್ರೆ ಇನ್ನು ಸಂಜೆ ಕೊಟ್ಟಾರಂತೆ, ಅಲ್ಲಿ ತನಕ ಗ್ಯಾಪಲ್ಲಿ ಮೂವಿನೂ ನೋಡ್ಕೋಬೋದು. ಗೈಸ್ ಬೈಕ್ನ ಸರ್ವಿಸ್ಗೆ ಬಿಟ್ಟಾಯ್ತು. ಇವಾಗ ನಮ್ಮ ಡ್ಯಾಡಿ ನಮ್ಮ ವಜ್ರಮುನಿ ಅವ್ರನ್ನ ಕರ್ಕೊಬರಕ್ಕೆ ಅವ್ರ ಆಫೀಸ್ ತಗೋಬೇಕು. ಅಪ್ಪ ಲವ್ ಯು ಕಣಪ್ಪ. ಅಪ್ಪ ಕಾರ್ ತಗೋತೀವಿ ಕಣಪ್ಪ, ಖುಷಿ ಪಡಪ್ಪ. ಅಪ್ಪ ನಿನ್ನೆ ಪ್ರ್ಯಾಂಕ್ ಮಾಡಿದ್ನಲ್ಲ, ಪ್ರ್ಯಾಂಕ್ ಅದಿಲ್ವಾ? ಈಗ ಇಲ್ಲಿ ಮಾತಾಡಕ್ ಟೈಮ್ ಇಲ್ಲ, ನಿಂಗೆ ಯೋಚನೆ ಬರ್ಲಿಲ್ವಪ್ಪ? ಎಲ್ಲ ಕೇಳ್ಬೇಕು ಅಂತ ಅನಿಸ್ತಿಲ್ಲ, ಇದು ಪ್ರ್ಯಾಂಕ ನಿಜಾನ ಅಂತ. ಗೈಸ್ ನಮ್ಮ ಡ್ರೀಮ್ ಕಾರ್ನ ತಗೊಳಕ್ಕೆ ನಮ್ಮ ಅಪ್ಪನ ಜೊತೆ ನಾನು ಬರ್ತಾವ್ರಿ ಮಹೇಂದ್ರ ಶೋರೂಮ್ಗೆ. ಇದೆ ನೋಡ್ರಿ ಶೋರೂಮು. ಬನ್ನಿ ಇವಾಗ ದುಡ್ಡು ಕಟ್ಬಿಟ್ಟು ಅಗ್ರಿಮೆಂಟ್ ಏನೋ ಮಾಡ್ತಾರೆ. ಅಗ್ರಿಮೆಂಟ್ಗೆ ನಮ್ಮ ಅಪ್ಪನ ಸೈನ್ ಬೇಕು, ಅದಕ್ಕೆ ನಮ್ಮ ಅಪ್ಪನ ಕರ್ಕೊಂಡಿರೋದು. ಗೈಸ್ ಇಲ್ಲಿ ನೋಡಿ ಮಹೇಂದ್ರ ಶೋರೂಮು. ಎಲ್ಲದಕ್ಕಿಂತ ಕ್ರೇಜಿ ಗಾಡಿ ಅಂದರೆ ಇದೆ ಮಹೇಂದ್ರ ಅವರ B6 ನೆಕ್ಸ್ಟ್ ಲೆವೆಲ್ ಗಾಡಿ. ಅದಕ್ಕಿಂತ ಕ್ರೇಜಿ ಅಂದರೆ ನಮ್ಮ XUV700. ಗೈಸ್ ಇವಾಗ 1 ಲಕ್ಷ ಕಟ್ಬಿಟ್ಟು ಅಗ್ರಿಮೆಂಟ್ ಮಾಡಬೇಕು. ಮೊದಲು ಎಷ್ಟು ಕಟ್ಟಿದೆ? ಮೊದಲು 21,000 ಕಟ್ಟಿದ್ದು, 15 ಲಕ್ಷ ಎಕ್ಸ್ಟ್ರಾ ಲೋನು, ಇನ್ನು ಮಿಕ್ಕಿದ್ದೆಲ್ಲ ಡೌನ್ ಪೇಮೆಂಟ್ ಮಾಡಬೇಕು. ಆಮೇಲೆ ನಾವು ತಗೊಂಡಿರೋ 15 ಲಕ್ಷ ಲೋನ್ಗೆ 5 ಲಕ್ಷ ಎಕ್ಸ್ಟ್ರಾ ಇಂಟ್ರೆಸ್ಟ್ ಬಿದ್ದದೆ. 15 ಲಕ್ಷಕ್ಕೆ 20 ಲಕ್ಷ ಕಟ್ಟಬೇಕು. ಗೈಸ್ ಇಲ್ಲಿ ಕಾಣಿಸ್ತಾ ಇದಲ್ಲ ಈ ಸ್ಕ್ರೀನಲ್ಲಿ ನಾವು ಯಾವ ಕಾರ್ ಬುಕ್ ಮಾಡ್ದೋ, ಆಮೇಲೆ ನಮ್ಮ ಕಾರ್ ಹೆಂಗೆ ಕಾಣಿಸ್ತಿದೆ ಅಂತ ಈ ಸ್ಕ್ರೀನಲ್ಲಿ ನೋಡ್ಕೋಬೋದಂತೆ. ಬನ್ನಿ ನಮ್ಮ ಕಾರ್ ಹೆಂಗೆ ಕಾಣಿಸ್ತದೆ ಅಂತ ತೋರಿಸ್ಕೊಡ್ತಾರೆ. ಬ್ರೋ ಬ್ಲ್ಯಾಕ್ ಹಾಕಿ. ನಮಸ್ತೆ, ವೆಲ್ಕಮ್ ಟು ನಮ್ಮ ವ್ಲಾಗ್. ಗೈಸ್ ಇವಾಗ ಅಗ್ರಿಮೆಂಟ್ಗೆ ಸೈನ್ ಹಾಕ್ಸ್ಕೊತವ್ರೆ. ನಮ್ಮ ಅಪ್ಪನ ಸೈನ್ ಯಾರು ಕಾಪಿ ಮಾಡೋಕ್ಕಾಗಲ್ಲ ಗೈಸ್. ನಮ್ಮ ಅಪ್ಪನ ಇದು ಹೆಚ್ಚು ಕಮ್ಮಿ ಒಂದು 100-150ನೇ ಸೈನ್ ಇರಬೇಕು. 1/4 ಗಂಟೆಯಿಂದ ಸೈನ್ ಹಾಕ್ಸ್ಕೊತವ್ರೆ. ಎಲ್ಲ ಮುಗೀತಾ ಬಂತು ಗೈಸ್ ಪ್ರೊಸೆಸ್. ಸತ್ರು ಕಾಪಿ ಮಾಡೋಕ್ಕಾಗಲ್ಲ ಗೈಸ್. ಇವಾಗ ಈ 1 ಲಕ್ಷನ ಕಟ್ತಾವಿ, ಅದು ಅಗ್ರಿಮೆಂಟ್ ಅಮೌಂಟ್ ಅಂತ ಈ 1 ಲಕ್ಷ ಕಟ್ಸ್ಕೊತವ್ರೆ. ಇದೇ ಕಣಪ್ಪ ನಮ್ಮ ಕಾರು. ಈ ಥರದ್ರಲ್ಲಿ ಇದು ಕಪ್ಪು, ನಾ ತಗೋತಿರೋದು ಕಪ್ಪು ಕಾರು. ಒಂದು ರೌಂಡ್ ಹೋಗಿದ್ ಬತ್ತೀಯ ನೋಡಪ್ಪ. ಟೈಮ್ ಇಲ್ಲ, ಹೋಗ ಕುತ್ಕಪ್ಪ ಒಂದ್ಸತಿ. ಕುತ್ಕಪ್ಪ ಈಗ ಕುತ್ಕಪ್ಪ. ಗೊತ್ತು ಹೆಂಗಿದ್ದ? ಚೆನ್ನಾಗಿದ್ದಾ? ಚೆನ್ನಾಗಿದೆ. ಇದೆ ನಾವು ತಗೊಂಡಿರೋ ಕಾರು XUV700. ಹೆಂಗೈತೆ ಕಮೆಂಟ್ ಮಾಡಿ. ತುಂಬ ಇರ್ತಾ ಇದ್ರು, ಸಕ್ಕತ್ತಾಗಿಲ್ಲ, ಸುಮಾರಾಗಿಲ್ಲ, ಅಷ್ಟೇ. ಬೇಸ್ ಕಾರ್ ಡೆಲಿವರಿ ಬಂದು 11ನೇ ತಾರೀಕು. ಇದೇ ಪ್ಲೇಸು, ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. 11ನೇ ತಾರೀಕು ಮೀಟಿಂಗ್ ಇರೋದು. ನಿಮ್ಮ ನೋಡೋ ಬಗ್ಗೆ ಮಾಡ್ತೀವಿ. ಇದೇ XUV700 ನಾವು ತಗೋತಿರೋ ಕಾರು. ನಿಮ್ಮಿಂದ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಗೈಸ್. ಎಲ್ಲದಕ್ಕಿಂತ ಕ್ರೇಜಿಗಳ ಕಾರು ಅಂದರೆ ಈ ಲುಕ್ ಅದಲ್ಲ, ಇದು B6 ಮಹೇಂದ್ರದು. ಎಂಥ ಕಾರ್ ನೋಡ್ರಿ. ಇದೇನಾದ್ರು 7 ಸೀಟರ್ ಆಗಿದ್ರೆ ನಾನು ಪಕ್ಕ ಇದನ್ನೇ ತಗೋತಿದ್ದೆ. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂದರೆ ಇದು BE9 ಅಂತ ಹೊಸ್ದಾಗಿ ಬಿಟ್ಟಿರೋದು. ಏನು ಕಾರ್ ಗುರು ಇದಂತೂ, ಅಬ್ಬಬ್ಬಬ್ಬ. ಎಲೆಕ್ಟ್ರಿಕ್ ವೆಹಿಕಲ್ಲು, ಒಂಥರ ಲ್ಯಾಂಬೋರ್ಗಿನಿ ಟೈಪ್ ಅದೇ. ಒಳಗಡೆ ನೋಡ್ರಿ ಇಂಟೀರಿಯರ್ಗೆ ಕಾಸು ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಕಾರ್ ಏನಾದ್ರು ತಗೊಳ್ಳೋದಿದ್ರೆ ನಾನು ಈ ಕಾರ್ನೇ ತಗೊಂಡೆ, ಇಲ್ಲ ನೆಕ್ಸ್ಟ್ ಏನಾದ್ರು ಹೊಸ ಕಾರ್ ಬಿಟ್ಟಿದ್ರೆ ಹೊಸ ಕಾರ್ ಬಿಟ್ಟೋಗ್ಬಿಡವ. ಬಟ್ ಆದರೆ ಈ ಕಾರು ತಗೋಬೇಕಂತ ಸಿಕ್ಕಾಪಟ್ಟೆ ಆಸೆ. 5 ಸೀಟರ್ ಅಷ್ಟೇ ಇದು. ಆದರೆ ಜೀವ ನಮ್ ದೈವ ಕಣೋ ಇವನು. ಗೈಸ್ ಮುಗೀತು ಎಲ್ಲ. ಬಟ್ ಎಷ್ಟು ಇವಾಗವಾ ಲೇಟ್ ಆಗ್ಬಿಟ್ಟಿದೆ ಗೈಸ್. ಲೊಕೇಶನ್ ಬಂದು ಇದೆ ನಜರ್ಬಾದು, ಮಾದೇಶ್ವರನ ದೇವಸ್ಥಾನದ ಆಪೋಸಿಟ್ ಹೊಸ್ದಾಗಿ ಓಪನ್ ಆಗಿರೋ ಈ ಕಾರ್ ಶೋರೂಮೇ ಮಹೇಂದ್ರ XUV700. ನಾವು ಇಲ್ಲೇ ತಗೋತಿರೋದು. ಸಿಕ್ಕಾಪಟ್ಟೆ ಜಾಗ ಇರ್ತದೆ ಇಲ್ಲಿ.
ಮೀಟಪ್ ಮಾಡ್ಬೋದು. ಮೀಟಪ್ಗೆ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ. 10 ಜನ ಬಂದರೂ ಓಕೆ, 5 ಜನ ಬಂದರೂ ಓಕೆ. ನಿಮ್ಮ ಆಶೀರ್ವಾದ. ಬರೋಕ್ಕಾಗಿಲ್ಲ ಅಂದ್ರೆ ಓಕೆ, ನೀವು ವೀಡಿಯೋದಲ್ಲಿ ನೋಡ್ತಿರಲ್ಲ, ಅದೇ ನಮ್ಗೆ ಆಶೀರ್ವಾದ ಇದ್ದಂಗೆ. ಇಲ್ಲೇ ಮೀಟಪ್ ಮಾಡ್ತಿರೋ ಲೊಕೇಶನ್ 11ನೇ ತಾರೀಕು ಇದೆ ಗೈಸ್. ಇದೇ ಲೊಕೇಶನ್ನು, ರೋಡು ಎಲ್ಲ ಇಲ್ಲಿ ನೋಡ್ರಿ. ನಜಾರ್ಬಾದ್ ಅನ್ಕೊಳ್ರಿ, ಬನ್ನೂರ್ಗೆ ಹೋಗೋ ರೋಡಲ್ಲಿ ಇದಿರೋದು ಹೊಸ ಮಹೇಂದ್ರ ಶೋರೂಮು. ಗೈಸ್ ನಮ್ಮ ಅಪ್ಪನೂ ಡ್ರಾಪ್ ಮಾಡಾಯಿತು, ಗುಂಡನ್ನು ಕರ್ಕೊಂಡಾಯ್ತು. ಇವಾಗ ಇಲ್ಲೇ ಊಟ ಮಾಡ್ಕೊಂಡು 3:30 ಒಂದು ಶೋ ಇದೆ ಸಯ್ಯಾರ ಮೂವಿ ಚಕ್ಕದಾಗಿದೆ ಅಂತ. ಅದು ಹಿಂದಿ ಮೂವಿ. ಆ ಮೂವಿಗೆ ಹೋಗವ ಅಂತ. ಕನ್ನಡದಲ್ಲಿ ಯಾವುದೋ ಒಂದು ಇತ್ತು, ಮಹಾವತಾರ್ ವಿಷ್ಣು ಅಂತ. ಆದರೆ ಅದು 2:15 ಸ್ಟಾರ್ಟ್ ಆಗ್ಬಿಟ್ಟಿದ್ದು. ಇವಾಗ ಆಲ್ರೆಡಿ 2:45, ಅರ್ಧ ಗಂಟೆ. ಅದು ಇರೋದೇ ಮೂವಿ 2:15 ಗಂಟೆ. ಅರ್ಧ ಗಂಟೆ ಹೋದರೆ ಕಾಲು ಪಿಕ್ಚರೇ ಮುಗಿದಿರುತ್ತಲ್ಲ, ಅದಕ್ಕೆ ಹೋಗೋದು ಬೇಡ, ಸಯ್ಯಾರಾಗಿ ಹೋಗವ ಅಂದ್ಬಿಟ್ಟು ಇವಾಗ 3:30 ಗಂಟೆ ಒಂದು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗವ ಅಂತ ಗೈಸ್. ಇವಾಗ ಇಬ್ಬರು ಊಟ ಮಾಡ್ತೇವೆ. ಊಟ ಮುಗಿಸ್ಕೊಂಡು ಮೂವಿಗೆ ಹೋಗ್ಬೇಕು ಗೈಸ್. ಮೂವಿ ಸ್ಟಾರ್ಟ್ ಆಗಿ 10 ನಿಮಿಷ ಆಗದೆ. ಇವಾಗ ಐ ಆಮ್ ಗೋಯಿಂಗ್ ಟು ಪಿಕ್ಚರ್ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ. ಮಾಲೆಲ್ಲ ಸ್ವಲ್ಪ ಲೇಟೇ ಸ್ಟಾರ್ಟ್ ಆಗೋದು. मोटिवेशन कोई इंस्पिरेशन नहीं है ಗೈಸ್. ಮೂವಿ ಮುಗೀತು, ಪೂರ್ತಿ ಮೂವಿ ನೋಡಿದ್ದು ಈ ಮದುವೆನೇ. ಮೂವಿ ಹಿಂಗಿತ್ಲ? ಸೂಪರ್ ಆಗಿತ್ತು. ನಿಂಗೆ ಹಿಂದಿನೇ ಬರಲ್ಲ, ನನಗೆ ಏನರ್ಥ ಆಯ್ತು ಗೈಸ್. ಅದು ನಂಗೂ ಅಷ್ಟು ಹಿಂದಿ ಬರಲ್ಲ, ಬಟ್ ಆದರೆ ಮೂವಿಲಿ ಐತಲ್ಲ ಫೀಲು, ಅದು ನಿಮಗೆ ಸ್ಟೋರಿನ ಕರೆಕ್ಟಾಗಿ ಅರ್ಥ ಮಾಡಿಸುತ್ತೆ. ಅಷ್ಟು ಫೀಲ್ ಇತ್ತು. ಫಸ್ಟ್ ಹಾಫ್ ಸಕ್ಕದಾಗಿತ್ತು. 2ನೇ ಹಾಫಲ್ಲಿ ಇವ್ನು ಸ್ವಲ್ಪ ಕೇಳಿಸ್ಕೊಂಡಿ ನನ್ನ ಸ್ಟೋರಿನ. ಒಂದು ಅರ್ಧ ಗಂಟೆ, ಒಂದು 30-35 ನಿಮಿಷ ನಾನು ಮೂವಿನೇ ನೋಡಿಲ್ಲ. ಬಟ್ ಏನೋ ಮಾಡೋಕ್ಕಾಗಲ್ಲ. ಫಸ್ಟು ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡೋದು ಇಂಪಾರ್ಟೆಂಟು. ಇವಾಗ ನಮ್ಮ ಅಪ್ಪನ ಐರಾವತಿ ನಿಂತ್ಕೊಂಡು ನಮ್ಮ ಕರ್ಗಿ ಕರ್ಕೊಂಡು, ನಮ್ಮ ಕರ್ಗಿ ಸರ್ವಿಸಿಗೆ ಬಿಟ್ಟಿದ್ದಿ, ಅಲ್ಲಿಂದ ಅಟ್ಟಿಗೆ ಹೋಗ್ಬೇಕಷ್ಟೆ ಗೈಸ್. ನಮ್ಮ ಕರ್ಗಿ ನೋಡಿ, ಹೊಸ ಕರ್ಗಿ ಹೆಂಗೆ ಕಾಣಿಸ್ತಾಳೆ, ವಾಟರ್ ವಾಶ್ ಆಗಿ ಫುಲ್ ನೀಟ್ ಆ್ಯಂಡ್ ಟೈಡ್ ಆಗಿ. ಇವಾಗ ಎತ್ಕೊ ಹೋಗೋದಷ್ಟೇ. ಸರ್ವಿಸ್ ಕಾಸ್ಟ್ ಎಷ್ಟಾಯಿತು ಅಂತ ಹೇಳ್ತೀನಿ ಗೈಸ್. ಸರ್ವಿಸ್ ಕಾಸ್ಟ್ ಬಂದು ಆಗಿರೋದು 1549 ರೂಪಾಯಿ ಆಗಿದೆ. ನೋಡಿ ಇಷ್ಟೊಂದು ಗಾಡಿಗಳು ನಿಂತವೆ, ಸರ್ವಿಸಿಗೆ ಬಂದಿರೋ ಅನ್ಸುತ್ತೆ ಇವೆಲ್ಲ ಗೈಸ್. ಒಟ್ಟಿಗೆ ಬಂದು ಬರಬೇಕಾದ್ರೆ ಜೊತೆಗೆ ನಮ್ಮ ಅಪ್ಪನ ಎತ್ತಕ್ಕೆ ಬಂದು ಶಶಿಕಲಾ ದುಡ್ಡು ಕಟ್ಟಾಯಿತು 1 ಲಕ್ಷ ರೂಪಾಯಿ. ಕಾರ್ ಬುಕ್ ಆಗಿತ್ತು, 11ನೇ ತಾರೀಕು ಕೊಟ್ಟರಂತೆ. A few moments later. ನಾವು ಬಿಟ್ಟು ಬಂದವರು, ನೀವೇ ಅಲ್ಲ ಅಣ್ಣ. ಇಣ್ಕಿ ಹೆಂಗ್ ನೋಡೋಣ ಅಲ್ಲ, ಬೆಚ್ಚ ಬಿಟ್ವಲ್ಲ ಇಬ್ರು. ನನ್ಗೂ ಸ್ವಲ್ಪ ಜಿನಲ್ಲಿ ಯಾಕೆ ಲುಕ್ ಕೊಡ್ತಿದ್ಯಾ ಅಣ್ಣ? ಏನೋ ಹೊಸ ಪಂಚ ಅಕ್ಕ ಹಬ್ಬ ಸಂಪತ್ತಿಗೆ ಸವಾಲ ಇರ್ಲಿ. ಸರಿ, ನೀನ್ ನಾನು ಮಾತಾಡ್ಸಕ್ ಬಂದೆ, ಇಲ್ಲಿ ಏನಿಗೆ ಬಂದೆ? ಅದು ನನ್ ಸ್ವಾತಂತ್ರ್ಯ. ನೀ ಕೇಳಕ್ ನೀ ಯಾರ? ಅಣ್ಣ ಹೊಡೆಯೋಣ, ಒಂದ್ ಮಕ್ಕ ಸೇರ್ಸಿ ಹೊಡೆಯೋಣ, ಒಂದ್ ಮಕ್ಕ ಸೇರ್ಸಿ ಹೊಡೆಯೋಣ. ಕಿಣಕಿ ನೋಡು ಅಂತ ನಾವ್ ಹೊಡೆದ್ರ ಹೆಂಗ್ ಹೊಡ್ತೀನಿ ಗೊತ್ತಾ? ಹಿಂಗೆ ಹೊಡೆದ್ಬಿಡ್ತೀರಿ, ಹಿಂಗೆ ಹೊಡೆದ್ಬಿಡ್ತೀರಿ. ಅಣ್ಣ ಗಾಂಧೀಜಿ ಸ್ವಾತಂತ್ರ್ಯ ತಂದ್ಕೊಟ್ಟಿರೋ ನಿಂಗ್ ಕುಡಿಲಿ ಅಂತನ? ಗಾಂಧೀಜಿ ಹುಟ್ಟಿದ ರಾಜ್ಯದಲ್ಲಿ ಎಣ್ಣೆನೆ ಬ್ಯಾನ್ ಮಾಡವ್ರೆ. ಅಂತರಾಜ್ಯಕ್ಕೆ ತಗೋಗ್ ಬಿಟ್ಬಿಡ್ಬೇಕಣ್ಣ ನೀನ. ಹೇಳಪ್ಪ. ಗಾಂಧೀಜಿ ಅಲ್ಲ, ಗಾಂಧೀಜಿ. ಯಾರ? ಗಾಂಧೀಜಿ ಕೇಳಪ್ಪ ಇಲ್ಲಿ. ಗಾಂಧೀಜಿ ಹೇಳು. ನಮ್ಮ ಮೈಸೂರು ಬಂದಿದ್ರಂತೆ. ಬಂದಾಗ ನೀನ್ ನೋಡ್ಬಿಟ್ಟು ಓಡೋಗ್ಬಿಟ್ರಂತೆ. ಓಡೋಗೋದಲ್ಲ ಅವರು. ಕಂಡಕ್ಟರ್ ಏನ್ ಮಾಡೋದಂತ ಗೊತ್ತಾ? ಏನ್ ಮಾಡೋದಂತ? ಟಿಕೆಟ್ ತಕೊಂತಾರಂತ. ಗಾಂಧೀಜಿ ದುಡ್ಡಿದ್ದಿಲ್ವಂತ. ನೀ ಗಾಂಧೀಜಿ ಆದ್ರೆ ಹಂಗೇನ ಕಂಡಕ್ಟರ್ ಅಂತ ನೀ ಟಿಕೆಟ್ ತಕೊಂಡ್ರಂತ ಹಂಗೋಗಾಯ್ತು ಕಳ ನಿನ್ನೆ. ನಮ್ ಗುಜ್ಜ ನಾಳೆ 8% ಕಾಣ. ಇದು ಯಾವ ಸ್ಟೈಲ್ ಮಲಗಿರೋದ್ ನೀನು? ಕಬಾಲಿ ಸ್ಟೈಲ್ ಅಂತ. ಕಬಾಲಿ ಯಾರು ಹೇಳ? ಯಾವ ಆಂಗಲ್ ಇಂದ ಕಬಾಲಿಯೋ? ಇಲ್ಲ ಮಗ ತೋರ್ಸಪ್ಪ, ಸಿಂಗುದಿ ತೋರ್ಸಪ್ಪ. ಅಲ್ಲೊಳ್ಳೆ ಹೆಂಗನು ಒಳ್ಳೆ ಈತ ಗಂಡ್ಸು ಅಲ್ಲ, ಈತ ಗಿಂಗ್ಸು ಅಲ್ಲ. ಜಿನಳೆ ನೋಡಿ ಎಂತ ಬಳ್ಳಾಟ ಮಾಡೋಣ. ಗಚ್ಚ ಬೆಳ್ತೀನಿ ಮಾತ್ ಬರ್ಲಿ ಏನಾರ. ಬಿಸಿ ಪೆಚ್ಚ ಔಟ ಬಿಡು. ಕಬಾಲಿ ಯಾವ 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 ಯಾರು ಇವನ್ ಕಲ ರಜನಿಕಾಂತ್ ಕಬಾಲಿಡ ಒಬ್ಬ ಸ್ಟೋರಿ ಇದ್ದದ್ರಲ್ಲಿ. ಕಬಾಲಿ ಸ್ಟೋರಿ ಅದ. ಒಳ್ಳೆ ಚೈಲ್ಡ್ ತರ ಮಾತಾಡ್ತಿಲ್ಲ. ಯಾಕೆ ವಿಜಯ್? ಮೂವಿಗೆ ಹೋಗಿದ್ದೀವಿ ಹೋಗಿದ್ದಿ ಕಣಪ್ಪ. ಸಯ್ಯಾರ ಗುಂಡುಮಣಿ ಕರ್ಕ ಹೋಗಿದ್ದಿ ಕಣಪ್ಪ.
ಮುಂದೆ ಬ್ರೇಕ್ ಬೀಳಿಸ್ಬಿಟ್ಟು ಅವನಿಗೆ ಸಪರೇಟ್ ಗಾಡಿ ಕೊಟ್ಟಿದ್ದು. ಅವ್ನಿಗೆ ಬಂತ ಸಿಕ್ಕಿದೆ ಕಣ ಪೆಟ್ರೋಲ್ ಹಾಕಿಸ್ತಿದ್ದ, ಅದಕ್ಕೆ ಏನಾದ್ರು ಹೋದ್ರೆ ಮುಂದೆ ಬ್ರೇಕ್ ಹಿಡಿಬೇಡ, ಸಪ್ರೇಟ್ ಏನೀಗ ಇಬ್ರು ಬೇರೆ ಬೇರೆ ಗಾಡಿ ನನ್ ಗಾಡಿ ಸರ್ವಿಸ್ ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಡು ಒಂದೇ ದಿವಸದಲ್ಲಿ ಬಂದ್ಬಿಟ್ಟಿದ್ದಪ್ಪ. ನಮ್ಮಿಬ್ಬರು ಕರೆದಿಲ್ವಲ್ಲ. ನನ್ನ ಮಗನೇ ನಿನಗ್ ಫೋನ್ ಮಾಡಿದ್ರೆ ಗೋಪಾಲ್ಪುರ್ಕ್ ಹೋಗ್ಬೇಕು, ಈ ಲೋಪರ್ ನನ್ ಮಗ ಫೋನ್ ಯೂಸ್ ಮಾಡ್ಬೇಕು ಅನ್ನೋದು ಕರ್ದಿಲ್ಲ ಅಂತ ಸುಳ್ಳು ಹೇಳೋದ್ ನೋಡು ಲೋಪರ್ ನನ್ ಮಗನೇ. ಯಾವಳ ಒಂದ್ ಡೈಲಾಗ್ ಕೊಡ್ತಾಳ, ಹೊಸ ನೀರ್ ಬತ್ತು ಅಂತ ಹಳೆ ನೀರ್ ಮರ್ತ್ಬಿಟ್ಟೆ, ಡೈಲಾಗ್ ಹೊಡ್ಬಿಟ್ಟೆ ಇವತ್ತು. ಸತಾಗಮ್ಮದೇವಿ ಗೈಸ್, ನಮ್ಮ ಅಮ್ಮನಾಗ್ಲು ಈ ಲೋಪರ್ ನನ್ ಮಗನ್ ಕರ್ದಿದ್ದಿ. ಅವನು ಗೋಪಾಲ್ಪುರ್ಕ್ ಹೋಗ್ಬೇಕು ಅಂದ್ಬಿಟ್ಟು ಬರ್ನಿಲ್ಲ, ನನ್ನಗೂ ಕರ್ದಿದ್ದಿ. ಸುಳ್ಳು ನಿನ್ ಎತ್ತು ತಾಯಣೆ ಇಕ್ಕು, ನಿನ್ ತಾಯಣೆ ಇಕ್ಲಾ. ನಾನು ಇವತ್ತು ಚಿಕನ್ ಮಾಡಕ್ ತಿಂದಿನಿ, ಏನು ಮುಟ್ಟಲ್ಲ. ಇದಕ್ಕಮ್ಮ ತುಗುಡಿಸ್ತಿದೆ ಕುತ್ಕೊಂಡ್ ಹೆಲ್ಮೆಟ್ ಮಾಡ್ಕೋ ಗೈಸ್, ನಾವು ಮಟ್ಲಿ ಯಾವ್ದು ಸ್ಪೆಷಲ್ ಪಲ್ಯ ಮಾಡ್ಬಿಟ್ಟದ ಮತ್ತೆ ಅವ್ರಿಕಾಯಿ ಬಳಿನಾ ಅಪ್ಪ. ಯಾಪ ತಿನ್ಬಿಟ್ಟು ಸುಮ್ ಕೂತಿದ್ಯಾ? ನೋಡ್ತಾ ಇದೀನಿ ಕಣಪ್ಪ. ಏನು ಅಪ್ಪ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ಯಾ? ಗೈಸ್, ನಮ್ಮ ಅಪ್ಪ ಯೂಟ್ಯೂಬ್ ತೆಗೀತು ಅಂದ್ರೆ ಸಾಕು, ಬರೀ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಯಾಕೆ ಕುಂತಿರುತ್ತೆ, ಇನ್ನೇನು ನೋಡೋದೇ ಇಲ್ಲ. ನಮ್ನು ನೋಡ್ಸ್ಕೊಡಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿಮಾನಿ ಅಂದ್ರೆ ನಮ್ಮಪ್ಪ. ನಮ್ಮ ಜ್ಞಾನವಿಗೆ ಒಂದೇ ಒಂದ್ ಕಿಸ್ ಕೊಡ್ಲಿ. ಗೈಸ್, ಈ ಜ್ಞಾನವಿ ಏನ್ ನೀವು ಸಕ್ಕದಾಗ ಕಾಣಿಸ್ತಿದೆ ಇವತ್ತು. ನನ್ನ ಮುದ್ದು ತಾರೆ ಏನು ಹೋಗ್ಲೆ, ಏನ್ ಮಿಂಚ್ತಿದ್ಯಾ? ಹೊಸ ಬಟ್ಟೆ ಹಾಕೊಂಡು ಎಲ್ಗೋಯ್ತಿದ್ಯಾ? ಎಲ್ಗೋಯ್ತೊಳಕ? ಗೈಸ್, ಜ್ಞಾನವಿ ಇದು ಅವ್ರ ಅಮ್ಮಂಗೆ, ಇದು ಜ್ಞಾನವಿಗೆ. ಜ್ಞಾನವಿ ನೋಡಿ ಹೆಂಗ್ ತಿಂತಾಳೆ, ಕಳ್ಳನ್ ಸೌಂತಿ. ಸೊಳೆ ಬೆಟ್ಟ ನೋಡಿಲ್ಲ ನಿಂಗೆ? ಜ್ಞಾನ ಮಗ್ಲೆ, ಏನೋ ಹೊಸ ಬಟ್ಟೆ ಹಾಕೊಂಡಿರೋದಳು? ಫಿಲಾಮ್ ಹೋಯ್ತಿದ್ದೀರಾ ಜ್ಞಾನವಿ? ಎಲ್ಗೋಯ್ತಿದ್ದೀರಾ? ಫಿಲಾಮ್ಗೆ. ಏನೇ ನಿಮ್ ಫ್ಯಾನ್ ಇದೆಲ್ಲ ಬರ್ತದೆ ಜ್ಞಾನವಿ? ಜ್ಞಾನವಿ ಫ್ಯಾನ್ ಇದು. ಅಲ್ಲಿ ನೋಡಿ ಅವಳು ಮುದ್ದೆ ಆರೋಯ್ತದೆ ಅನ್ಬಿಟ್ಟು ಹಂಗ ಹಾಕ್ಸ್ಕೊಂಡಿರೋದು. ಜ್ಞಾನ ಮಗ್ಲೆ, ಇಲ್ಲಿ ಜ್ಞಾನವಿ ಕಾಪಿ ಗೋಪಿ ಬಂದವನೆ ಬಾರೆ, ಕಾಪಿ ಗೋಪಿ ಗ್ರೇಟ್ಸ್ ಇವ. ನಿನ್ನೆಲ್ಲ ಕಣೆ ಕಾಪಿ ಗೋಪಿ ಅಂತಿದ್ದು, ಅಲ್ಲಿ ವಿಜಿ ವಿಜಿ ಬಂದವನೆ ಬಾ. ಕಾಪಿ ಗೋಪಿ ಯಾಕೆ? ಅವ್ನ್ ದೊಡ್ಡವನ್ ಹೊಡ್ಬಿಡ್ತಾನ ನಿಂಗೆ, ಏನು ಹೊಡಿಯಲ್ಲ ಕಣ್ ಬಾರೆ. ಗೈಸ್, ನಮ್ ಜ್ಞಾನವಿಗೆ ಒಂದು ಮುಟ್ಕೊಡ್ಲಿಲ್ಲ ಅಂದ್ರೆ ಅವತ್ತೊಂದ್ ದಿವಸ ಕಂಪ್ಲೀಟ್ ಆಗಲ್ಲ. ಎಷ್ಟು ಕ್ಯೂಟ್ ನೋಡಿ ನಮ್ಮ ಮಗಳು. ಬಾಯ್ ಮಗ್ಲೇ, ಒಂದ್ ಕಿಸಿ ಕೊಟ್ಬಿಡ್ತೀನ, ಒಂದ್ ಕಿಸಿ ಕೊಡು ಮಗ್ಲೇ. ನಾನು ನಿನ್ನಡಿಯಾಳು, ನಿನ್ನ ಪಾದದ ಧೂಳು. ಅಯ್ಯೋ ಚಿನ್ಮುದೆ. ಗೈಸ್, ಇವತ್ತು ನಮ್ಮ ಮಟ್ಲಿ ಮೇವು ಮುದ್ದೆ, ತೊಗರಿ ಕಾಳಲ್ವಾ, ತಣ್ಣಿ ಕಾಳು. ಅಪ್ಪ ನೀ ಏನ್ ತಿಂದೆ? ಹೌದು ಕಣಪ್ಪ. ನೀ ಏನ್ ತಿಂದೆ ಅಂದೆ ಕಣಪ್ಪ? ಊಟ ಮಾಡ್ದೆ ಕಣಪ್ಪ. ಏನಕ್ಕ ಬೈತಿದ್ದೆ ರಿಂಗ್ ರೋಡ್ ಅಲ್ಲಿ ಇದ್ದಾಗ? ಗಾಡಿ ಓಡಿಸ್ಬೇಕಾದ್ರ ನೆಟ್ ಸರಿಯಾಗಿ ಓಡಿಸುವಂತ ಬೈತಿದ್ದು. ಊಟ ಮಾಡಿ ಅಷ್ಟು ಬೋದಾರಪ್ಪ ನಿನ್ನಂಗೂ ಬೈತೀನಿ ಅಂತ. ಸುಮ್ನೆ ಕಡ್ಡಿಲ್ಲ ಕಣಪ್ಪ ನೀನು ಮಜುರ್ಮುನಿ ಅಂತ. ನಾನು ಬೈಕಲ್ಲಿ ಬರ್ಬೇಕಾದ್ರೆ ಹೇಳೋ ಬೈಕ ಬಂದದ್ದು ಕಣಮ್ಮ. ಅಯ್ಯೋ ಅಪ್ಪ. ಆಮೇಲೆ ಇನ್ನೊಂದೇನಂದ್ರೆ ಇವಾಗ ಮೂವಿಗೆ ಹೋಗಿದ್ದಿ ಕಣಪ್ಪ. ಅವ ಮೂವಿಗೆ ಹೋಗಿದ್ದಿ ಕಣಮ್ಮ. ಹೇಳೋನಿ ಆಮೇಲೆ ವ್ಲಾಗಲ್ಲಿ ನೋಡ್ಬಿಟ್ಟು ಬೈಬಿಡಿ. ಗೈಸ್, ನಮ್ಮ ಮಟ್ಲಿ ನನ್ ವ್ಲಾಗ್ ಏನ್ ನೋಡ್ತವ್ರೆ. ಅಪ್ಪ ನನ್ ವ್ಲಾಗ್ ಚೆನ್ನಾಗಿರ್ತದ? ತುಂಬಾ ಚೆನ್ನಾಗಿದೆ ಕಣ. ಯಾನು ಮಗ್ಲಿ ಇವತ್ತು ಸ್ಕೂಲ್ಗೆ ಹೋಗಿದ್ಯಾ? ಯಾವ ಸ್ಕೂಲ್ಗೆ ಹೋಗಿದೆ? ಸೆಂಟ್ ಥಾಮಸ್ ಸ್ಕೂಲ್. ಏನು ಓದ್ದೆ ಇವತ್ತು? ಓದ್ದ ಇಲ್ಲ, ಯಾರಿಗಾರ ಹೊಡೆದ್ಗಿಡ್ಬಿಟ್ಟು ಬಂದ್ಬಿಟ್ಟ? ನಿಂಗ್ ಹೊಡೆದ್ಬಿಟ್ರ? ಅಯ್ಯೋ, ನಾಳೆ ಬಂದ್ಬಿಟ್ಟು ಹೊಡೆದ್ಬಿಡ ಅವ್ರಿಗೆ. ಚಿನ್ನು ಮಗ್ಲಿ, ನಿಮ್ ಮಿಸ್ ಹೊಡೆದ್ಬಿಡೆ. ನಿಮ್ ಮಿಸ್ಸು ನೀನ್ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ನಿಂಗೆಲ್ಲ ಬೈತಾರಲ್ಲ, ಅದಕ್ಕೆ ಹೋಗ್ಬಿಟ್ಟು ನಿಮ್ ಮಿಸ್ಗೆ ಹೊಡ್ಬಿಡು. ಆಯ್ತಾ? ಏನ ಮಗ್ಲಿ, ಒಂದ್ ಕಿಸಿ ಕೊಡು ಮಗ್ಲಿ. ಹೆಂಗ್ ಕೊಡ್ತೀವಿ ನೋಡಿ. ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ. ಈ ಕಡೆಗೆ ಊಟ ಮಾಡಿದ್ಯಾ? ಊಟ ಮಾರಿಯಾ? ಊಟ ಮಾರಿಯಾಗೆ ನೀವೇ? ಏನ್ ತಿಂದೆ? ಅಲ್ಲಿ ನಿನ್ ಫ್ರೆಂಡ್ ಬೆಳ್ಳಿ ಅವ್ರ ಮನೆ ಬೆಳ್ಳಿ ಕಳಿಕೊಳ್ಳಿ. ಗೈಸ್, ನಮ್ ಜ್ಞಾನವಿಗೆ ಮೆಹಂದಿ ತಗೊಳಕಾಯ್ತು. ಜ್ಞಾನವಿ ಗುಡ್ ನೈಟ್ ಹೇಳ್ಬಿಡು ಮಗ್ಲೆ. ಗುಡ್ ನೈಟ್ ಚಿಕ್ಕಪ್ಪ. ನಂಗೆ ಹಪ್ಳ. The next day. ಗೈಸ್, ಇಲ್ಲಿ ನಮ್ ದೊಡ್ಡವರು ಬೆಳಗ್ಗೆನೆ ಏನ್ ಮಾಡ್ತಿದ್ದಾರೆ? ದೊಡ್ಡವ ಬೆಳಗ್ಗೆನೆ ಎಂತ ಕಾಳ? ನಮ್ಮ ಮಟ್ಲಿ ಇದು ಬೆಳಗ್ಗೆ ಒಂದ್ ಸಾಂಗ್ ಓಡ್ತಾನೆ ಇರುತ್ತೆ. ಹರ ಹರ ಗಂಗೆ ಹರ ಹರ ಗಂಗೆ. ಅಡುಗೆ ಏನ್ ಮಾಡಿದ್ಯಮ್ಮ? ಹಾಕೊಡು. ಗೈಸ್, ಇವತ್ತು ಕಾರ್ ಶೋರೂಮ್ ಅವ್ರು ಫೋನ್ ಮಾಡವ್ರೆ. ನಾನು ಕಾರ್ ಕ್ಯಾನ್ಸಲ್, XUV ಕ್ಯಾನ್ಸಲ್ ಅಂತ ಹಾಕಿದ್ನಲ್ಲ. ಸರ್ ಕ್ಯಾನ್ಸಲ್ ಮಾಡ್ಬಿಟ್ರ ಅಂತ.
ಉಗ್ಯಮ್ಮ ಇನ್ನೊಸಿ ಮದುವೆ ಮಖ ನೋಡಿ ಇಲ್ಲಿದ್ದು ಮದುವೆಗೆ ಪ್ಯಾಂಟರ್ದಾಗಿದ್ದಂತೆ ಗೈಸ್ ನಮ್ಮ ಶಶಾಂಕ ಪ್ಯಾಂಟರ್ದಾಗಿದ್ದಂತೆ ಬೆಳ್ಗ ಊಟಕ ನಾವು ಸಿ ಬೆಳಿ ಉಟ್ಬಿಟ್ಟ ಹಿಂಗೆ ಬೆಳಗಾಗಿದೆ ಅದು ಹಿಂಗೆ ತುಟಿ ಮುಚ್ಕೊಂಡ್ಬಿಡ್ತಾನೆ ಹಿಂಗ್ ತೋರ್ಸೋದು ಗೈಸ್ ನಾನು ಇವಾಗ ನನ್ನ ಮಿಸ್ಸಸ್ ಕರ್ಕೊಂಡು ಮತ್ತೆ ಮಿಸ್ಸಸ್ ಎರಡನೇ ಗಂಡನ್ ಕರ್ಕೊಂಡು ಕಟಿಂಗ್ ಮಾಡಿಸ್ಕೊಬರಕ್ಕೆ ಹೆಂಗ ಹೋಯ್ತವನಿ ವಿಜಯ್ ಗೈಸ್ ನಾನು ಇಡ್ತೀವಿ ಮಿಸ್ಸಸ್ ನನ್ನ ಮಿಸ್ಸಸ್ ಅವ್ರ ಅಟ್ಟಿ ಇದೆ ಅವಳ ಗಾಡಿ ಹಾಯ್ ಅಪ್ಪ ಜನ ಹೌ ಆರ್ ಯು ಬ್ರೋ ವೇರ್ ಆರ್ ಯು ಗೋಯಿಂಗ್ ಬ್ರೋ ಅಲ್ಲಿ ವಿಜಿ ಕೂತು ಅಲ್ಲಿ ನಿನ್ನ ಕರಿಯ ಅಂತಿದ್ದವನು ಅಲ್ಲಿ ವಿಜಿ ಯಾಕೇನು ಮಾತಾಡ್ತಿಲ್ಲ ಬಾರಿ ಎಗರಾಡ್ತಿದ್ದ ನಿಂಗೆ ಅಪ್ಪ ಜನ ಏನ್ ದೊಡ್ಡನ ಅಂತ ಕೇಳ್ತಿದ್ದ ವಾಟ್ ರಬ್ಬಿಶ್ ಐ ಸೇ ವಾ ಕುಡ್ದಿರಂಗಿದ್ಯಾ ಅದಕ್ಕೆ ಮಾತಾಡ್ತಾ ಇಲ್ಲ ನಾರ್ಮಲ್ ಆಗಿದ್ರೆ ಮಾತಾಡಂಗಿದ್ಯಾ ಹುಷಾರಿಲ್ಲ 3-4 ದಿನ ಒಬ್ಬೊಬ್ಬಬ್ಬಾ ನಿಜ ಒಳ್ಳೆ ಮದ್ವೆ ಹುಡುಗನ್ ತರ ಸೇಮ್ ತೇಟ್ ಮದ್ವೆ ಹುಡುಗನ್ ತರ ರೆಡಿ ಆಗಿದೆ ಅಪ್ಪ ಜನ ಟೈಮು ಇಲ್ಲ ಆಗೋದಿಲ್ಲ ನಡಿಮಂತ ಹಂಗಪ್ಪ ಆಯ್ತು ಎಲ್ಲೇ ಮಿನಿ ಶೆಟ್ಟಿ ನನ್ನ ಮಗನೇ ಯಾರ ಜೊತೆ ಮಾತಾಡ್ತಿದ್ದಿಲ್ಲ ಯಾವ ಜೊತೆ ಮಾತಾಡ್ತಿದ್ದಿಲ್ಲ ಫ್ರೆಂಡ್ ಕಳ ಯಾರು ಹುಡುಗಿನ ಹುಡುಗನ ಹುಡುಗ ಬೇಕಾದ್ರೆ ವಾಯ್ಸ್ ಚೆಕ್ ವಾಯ್ಸ್ ಹಲೋ ಹಲೋ ಶರತ್ ಕನ್ನಡಿಗ ಆಯ್ತು ಮಾತಾಡಿ ಹುಡುಗಿನೇ ಅಂತ ಫಿಕ್ಸ್ ಆಯ್ತು ಬಿಡು ಏನ್ ಚಲಮ್ಮ ಸಮಾಚಾರ ಅಪ್ಪ ಜನದ ಮೇಲೆ ಏನ್ ಜಗಳಕ್ಕೆ ಬೀಳ್ತಿದ್ಯಾ ಏನ್ ಅಪ್ಪ ಜನ ದಾನಪ್ಪ ಅಪ್ಪ ಜನನ್ ಕಡೆ ಲಕ್ಷ ಜನರು ಅಭಿಮಾನಿಗಳವ್ರೆ ಅಪ್ಪ ಜನನ್ ಮುಟ್ಟಕ್ ಹೋಗಲ್ಲ ಲಕ್ಷ ಜನ ಎಲ್ಲೂ ಬರಲ್ಲ ಬರೋರೆ ಹೋಗವತ್ಕೋ ಒಬ್ರಲ್ಲ 4 ಜನ ಅಕ್ಕ ಅಣ್ಣ ಏನ್ ಮಾತಣ ನಮಸ್ಕಾರ ಅಜುಲಮ್ಮ ಏನೇನ ಏಟ್ ಬೇಕಾ ನಮಿ ಅಂತ ಸಕ್ಕದಾಗ ಹೇಳ್ಕೊಡ್ತೀಯ ಕಣಕ್ಕ ನೀನುವೆ ಓ ಜುಲಿ ಅಮ್ಮ ಈಗಮ್ಮ ಏನ್ ಚಿನ್ನಕ್ಕ ಸಮಾಚಾರ ಮೊಮ್ಮಗ ನಡೆಸ ಕೂತ್ಕೊಬಿಟ್ಟಿದ್ಯಾ ಎಲ್ಲ ಸಿದ ನಿನ್ ಹೆಸರು ಎಲ್ಲ ನಮ್ಮ ಹೆಸರು ಲಕ್ಕು ಅಂತ. ಲಕ್ಕು ಅಣ್ಣ ನಮ್ ಜೊತೆ ಉಳ್ಳಾಳಿಗೆ ಬಂದ್ರೆ ಉಳ್ಳಾಳಿ ತೋರ್ಸ್ಕೊಡ್ತೀವಿ. ನೀನೇ ನಮ್ಗೆ ಏನಾದ್ರು ಚಿಕನ್ ಮಟನ್ ಇಲ್ಲ ಎಗ್ ರೈಸ್ ಪಗ್ ರೈಸ್ ಕೊಡ್ಸ್ಬೇಕಾಯ್ತ. ಆಳಗ್ಲಲ್ಲೇ ಈ ತರ ನನ್ ಮಿಸ್ಸಸ್ ಮೇಲೆ ಕೂತಿದ್ಯಲ್ಲ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಂಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಬ್ರಾ? ಪರ ಗಂಡಸ್ರು ಅಂದ್ರೆ ಸಾಕು ಓಡ್ ಬಂದ್ಬಿಡ್ತಾಳೆ. ಹೆಂಗ್ ತೊಡ ಮೇಲೆ ಕೂರ್ಸ್ಕೊಂಡವ್ರು ನೋಡಿ. ಉರಿಯಲ್ವಾ ನಮ್ಗೆ? ಗೈಸ್ ದಿಸ್ ಇಸ್ ಮೈ ಕಟಿಂಗ್. ಹೆಂಗಿದೆ ಮೈ ಕಟಿಂಗು? ಮುಂಚಿನ ಕರ್ಕೋಗಿ ಹೇರ್ ಸ್ಟೈಲ್ ಕುಡಿಸ್ತಾರೆ. ಗೈಸ್ ಇವಾಗ ನಾನು ಮತ್ ನನ್ ಮಿಸ್ಸಸ್ ಜ್ಯೂಸ್ ಕುಡ್ಕೊಂಡು ಒಟ್ಟಿಗೆ ಹೋಗ್ಬೇಕು. ಯಾಕಲ ಅಲ್ಲ ವಿಡಿಯೋದ ಎತ್ತಾಗ್ಲಿ ಹಿಂಗಾಯ್ತದಲ್ಲ ಮದುವೆ. ಅಮ್ಮ ಕಟಿಂಗ್ ಮಾಡಿಸ್ಕೋಬೋದು, ನೀರು ಕೊಡುವ. ಗೈಸ್ ಇವಾಗ ನಾನು ಮತ್ ನಮ್ಮ ಅಮ್ಮ ಕಾರ್ ಶೋರೂಮ್ ಹೋಯ್ತಾವಿ. ಒಳ್ಳೆ ನೈಟ್ ಇಲ್ಲೇ ಕರ್ಕೊಯ್ತೀನಿ. ಕಾರ್ ಶೋರೂಮ್ ನಮ್ಮ ಅಮ್ಮ ಹೋಯ್ತಾ ಇಲ್ಲ, ನಾನು ಮಾತ್ರ ಹೋಯ್ತಾ ಇರೋದು. ಸ್ವಲ್ಪ ದುಡ್ಡು ಕಟ್ಬೇಕಂತೆ ಅವ್ರಿಗೆ ಕಾರ್ ಡೆಲಿವರಿ ಕೊಡೋಕ್ಕೆ. ಕಾರ್ ಡೆಲಿವರಿ ಇರೋದು 11ನೇ ತಾರೀಕು. ಆದರೆ ಅದಕ್ಕಿಂತ ಸಿಕ್ಕಾಪಟ್ಟೆ ಒಂದು 10 ದಿವಸದ ಹಿಂದೆನೆ ನಾವು ಎಷ್ಟು ಡೌನ್ ಪೇಮೆಂಟ್ ಮಾಡ್ತೀವಿ ಅದನ್ನ ಪೂರ್ತಿ ಕಟ್ಸ್ಕೊತವ್ರೆ. ಪೂರ್ತಿ ಡೌನ್ ಪೇಮೆಂಟ್ ಮಾಡಾಗಿದ್ದು 7 ದಿವಸಕ್ಕೆ ಅವರು ಕಾರೆಲ್ಲ ಕೊಡೋಕ್ಕೆ ಡೆಲಿವರಿ ಆಗೋದಂತೆ. ಗೈಸ್ ಈ ನಮ್ಮ ಅಣ್ಣ ಡಬ್ಬ ನನ್ನ ಮಗ ಎನಿ ಟೈಮ್ ರೂಮ್ ಬಾಗಿಲು ಹಾಕಿಬಿಟ್ರೆ ತೆಗಿಯೋದೇ ಇಲ್ಲ. ಅದು ಎಷ್ಟು ಸತಿ ಎದ್ಕೊಡಪ್ಪ ಪವರ್ ಬ್ಯಾಂಕ್ನೂ ಒಂದು ವೈರ್ನೂ. ಗೈಸ್ ನಮ್ಮ ಜನಕ ಬಂದ್ರು ನಮ್ಮ ಅಪ್ಪ ವಜ್ರಮುನಿ ಅವರು. ವಜ್ರಮುನಿಯಪ್ಪ ವಜ್ರಮುನಿ ಅಂದ್ರೆ ಇಷ್ಟೊಂದು ಖುಷಿ ಪಡ್ತೀಯಲ್ಲಪ್ಪ. ಗೈಸ್ ನಮ್ಮ ಅಪ್ಪಂದು ಯೂನಿಫಾರ್ಮ್ ಬಟ್ಟೆ ಇದೆ, ನಮ್ಮ ಅಪ್ಪ ಕೆಲಸ ಮಾಡೋ ಜಾಗನೂ ಇದೆ. ಇವಾಗ ನಮ್ಮ ಅಪ್ಪನ ಕರ್ಕೊಂಡು ಸ್ವೀ ಅಂತ ಹೋಗಿ ಕಾರ್ಗೆ ದುಡ್ಡು ಕಟ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಗೈಸ್. ಕಾರ್ ಬತ್ತಾರೋದಕ್ಕೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಯ್ತದೆ. ಎಷ್ಟೋ ವರ್ಷದಿಂದ ಕನಸು ಕಾಣ್ತಿದೆ. ಬೈಕ್ ತಗೊಂಡಾಗ ಫಸ್ಟು ಬೈಕ್ ತಗೊಂಡಾಗ ಬೈಕಿಗೆ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದೆ. ಇವಾಗ ಕಾರ್ ತಗೋತವನಿ, ಇದು ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ಎಲ್ಲ ನಿಮ್ಮಿಂದ ಪ್ರ್ಯಾಂಕ್ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಕಾರ್ ತಗೋತಿಲ್ಲ ಅಂತ ದಯವಿಟ್ಟು ಕ್ಷಮಿಸ್ಬಿಡಿ, ಸಾರಿ. ಇವಾಗ ಕಾರ್ ತಗೋತಿರೋದಕ್ಕೆ ಖುಷಿ ಆಯ್ತದೆ. 11ನೇ ತಾರೀಕು ಎಲ್ಲರೂ ಸಿಗೋದ. ನಿಮ್ಮನ್ನ ಮೀಟ್ ಮಾಡೋ ಬಗ್ಗೆ ನನಗೆ ಕೊಡಿ ಗೈಸ್. ಬಂದು ಇವಾಗ ಇದೇ ಬ್ಯಾಂಕಿಗೆ ದುಡ್ಡು ಕಟ್ಟಕ್ಕೆ ಹೋಗ್ಬೇಕು. 4 ಲಕ್ಷ ಕಟ್ಟಬೇಕಂತೆ. ಇಲ್ಲ ಅವ್ರು 1.70 ಕಟ್ಟಿ ಅಂದರು.
ನಾವು ಜಾಸ್ತಿನೂ ಕಟ್ಬೋದು ಅಂದ್ರೆ ಕಟ್ಬೋದು ಅಂದ್ರೆ ಅದಕ್ಕೆ 4 ಲಕ್ಷ ಕಟ್ಟಕೋಯ್ತು ಅದೇ ಬ್ಯಾಂಕ್ಗೆ. ಗೈಸ್ ಪೂರ್ತಿ ಆಯ್ತು, ಮುಗೀತು. ದುಡ್ಡೆಲ್ಲನೂ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಾಯ್ತು. ಇವಾಗ ನಮ್ಮ ಅಪ್ಪನ ಅವ್ರ ಆಫೀಸಿಗೆ ಬಿಟ್ಬಿಟ್ಟು ನಾನು ನಮ್ಮ ಮಟ್ಟಿಗೆ ಹೋಗ್ಬೇಕು. ಅಪ್ಪ ಏನಪ್ಪ ಹೊಸ ಕಾರ್ ತಗೋಬಿಟ್ಟೆ 700 ಓಡ್ಸಕ್ ಬರ್ತದಪ್ಪ? ಓಡಿಸ್ತೀನಿ, ನಂಗೆ ಓಡ್ಸಕ್ ಬರಲ್ವಾ? ನಮ್ಮಪ್ಪ ಬಿಲ್ಡಪ್ ಕೊಡ್ತಾ ಇದಲ್ಲ ಗೈಸ್. ನಮ್ಮಪ್ಪಂಗೆ ಓಡ್ಸಕ್ ಬರಲ್ಲ ಇನ್ನೂ. ನಮ್ಮ ಅಪ್ಪಂಗೆ ಕರೆಕ್ಟಾಗಿ ಗಾಡಿನೇ ಓಡ್ಸಕ್ ಬರಲ್ಲ. ಹೌದು ನೋಡಿ, ಗಾಡಿ ಓಡ್ಸಕ್ ಬರಲ್ಲಪ್ಪ. ಬರ್ತದ ಕಡೆ ನಡಿ, ಲೇಟ್ ಆಯ್ತದ ಸುಮ್ಗೆ. ಗೈಸ್ ನಮ್ಮಪ್ಪ ಗಾಡಿ ಓಡಿಸ್ತಾರೆ, ಬಟ್ ಕಾರ್ ಓಡ್ಸಕ್ ಬರಲ್ಲ. ನಂಗೂ ಬರಲ್ಲ ಕಾರ್ ಓಡ್ಸಕ್ಕೆ. ಗೈಸ್ ನಮ್ಮ ಅಪ್ಪನ ಆಫೀಸಿಗೆ ಡ್ರಾಪ್ ಮಾಡ್ಬಿಟ್ಟು ನಾನು ಇವಾಗ ಅಟ್ಟಿಗೆ ಬಂದಿ. ಯಾರಿಗೆ? ನಂಗೇನು ಕೊಡಿತಾರೆ ನಿಮ್ಮ ಮ್ಯಾಮು? ಹೋಮ್ವರ್ಕ್ ಬರೀತಿದೆ ಏನವಿ? ನಾ ಬರ್ಕೊಳ್ಳ? ಬರ್ಕೊಡ್ತೀನಿ ಕೊಡು. ಮತ್ತೆ ಏನವಿ ಕಾಪಿ ಗೋಪಿ ಬಂದವನೇ ಕಣೆ. ಸುಮ್ನೆ ಬಡಿತೀನಿ. ನಿಮ್ಮಮ್ಮ ಅಂದ್ರೆ ಅಷ್ಟೊಂದು ಭಯಾನಕೇನವಿ ನಿಂಗೆ? ನಿಮ್ಮಮ್ಮ ಹೊಡ್ಬಿಡ್ತದ? ನಿಮ್ಮಮ್ಮ ಯಾವ ಅಂತ ಹೊಡೆದ್ಬಿಡ್ತಾ? ಕಾಪಿ ಗೋಪಿ ಬಂದವನಕೇನವಿ? ಕಾಪಿ ಗೋಪಿ ಬಂದವನ್ ಕಣೆ. ಅಯ್ಯೋ ಮುದವಿ, ಕಾಪಿ ಗೋಪಿ ಏನು ಹೆಂಗ್ರು ಸಮಾಚಾರ? ದರ್ಶನ್ಗೆ ರೂಢಿ ಆಗ್ಬಿಟ್ಟು ಹಿಂಗೆ ದರ್ಶನ್ಗೆ ರೂಢಿ ಆಗ್ಬಿಟ್ಟು ಲುಂಗಿ ಉಟ್ಕೊಂಡಿರೋದು ನೋಡಿ ಗುರು ಅಂತ ಗತ್ತು. ಇದಕ್ಕಮ್ಮ ಹಿಂಗ್ ಆಡ್ತಿದ್ಯಾ? ಬಂದಂಗೆ ಬೈತಿಯಲ್ಲಮ್ಮ. ಅಲ್ಲ ಕಟಿಂಗ್ ಮಾಡಿಸ್ಕೊಂಡ್ರೆ ಸ್ಕೂಲ್ ಇದು ಇನ್ನೇನು ಇನ್ಯಾವ್ದ್ರ ಕುಲ ನೋಡಲಿ. ಗೈಸ್ ಕಟಿಂಗ್ ಮಾಡಿಸಿಲ್ವಾ ಕಮೆಂಟ್ ಮಾಡಿ. ಗಡ್ಡ ಒಂದ್ ಕೆರೆಸ್ಕೊಂಬಂದಿದೆ, ಇನ್ನೇನ್ ಮಾಡ್ಸಿದೆ? ಏನ ಫೋನ್ ಕೊಡ್ತೀನಿ ಅಂದ್ರೆ ಕೊಡಲ್ಲ ಕಣವ. ಮತ್ತೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರ್ಲಿ. 11ನೇ ತಾರೀಕು ಮೀಟಪ್ಪು ನಿಮ್ನ ನೋಡೋ ಬಗ್ಗೆ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಲವ್ ಯು ಜಾಸ್ತಿ.